ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಸರ್ 106 ದಿನ ಆಯ್ತು ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ವಿಜಯಪುರಕ್ಕೆ ಬೇಕು, ಒಂದು PPP ಅನ್ನು ಕೈ ಬಿಡಬೇಕಂತ ಹೋರಾಟ ಮಾಡ್ತಾ ಇದ್ದೀರಿ. ಇದರ ಅಂಗವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಧರಣಿ ಕುಂಡ್ರಿಕ್ ಹೋಗಿದ್ದೀರಿ. ಅಲ್ಲಿ ನಡೆದಂತ ಏನ್ ನಡೀತು ಸರ್ ಅಲ್ಲಿ? ಇವತ್ತ ಬೆಳಗ್ಗೆ ನಾವು 10 ಗಂಟೆಗೆ ಅವ್ರ ಮನೆ ಹತ್ರ ನಾವು ಹೋರಾಟ ಮಾಡ್ಬೇಕು ಅಂತೇಳಿ ನಾವು ಮುಗಳಕೋಡ್ ಮಠದಿಂದ ಅವ್ರ ಮನೆಗೆ ಹೋಗ್ಬೇಕಂತೇಳಿ ನಿಂತಿದೀವಿ ಎಲ್ಲರೂ. ಇಲ್ಲಿನೂ ಅರ್ಧ ಜನ ಮಾತ್ರ ಹಿಡ್ಕೊಂಡು ಹೋಗ್ಯಾರ. ಒಂದ್ 20-30 ಜನದ ಮಾತ್ರ ಹಿಡ್ಕೊಂಡು ಹೋಗ್ಯಾರ. ಮಹಿಳೆಯರನ್ನ ಒಂದ್ 10 ಜನ, ಒಂದ್ 25 ಜನ ಪುರುಷರನ್ನ ಹಿಡ್ಕೊಂಡು ಹೋಗಿದಾರ. ಇವತ್ತು ನಾವಲ್ಲಿ ಏನ್ ಮಾಡ್ಬೇಕಂತ ಮಾಡಿದೀವಿ ಅಂದ್ರೆ ಶಾಂತಿಯುತವಾದಂತ ಧರಣಿ ಮಾಡ್ಬೇಕು ಅವ್ರ ಮನೆ ಮುಂದ. ನಮ್ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತೇಳಿ MB ಪಾಟೀಲ್ರ ಮನೆ ಮುಂದೆ ಧರಣಿ ಮಾಡ್ಬೇಕಂತ ಹೋಗಿದ್ದೀವಿ. ಮೊದಲಿಗೆ ಏನ್ ಮಾಡಿದ್ರ ಅಂದ್ರೆ ಬಂದವರ ನೀವು ಮುಂದೆ ಹೆಜ್ಜೆ ಇಡ್ಬೇಡ್ರಿ, ನೀವು ಮುಂದೆ ಹೆಜ್ಜೆ ಇಡ್ಲಾರ್ದ ಹಿಂದಕ್ಕೆ ಇಲ್ಲೇ ನಿಂತ್ಕೋಬೇಕಂತೇಳಿ ಮೊದಲ ಬೇರೆ ಡ್ರೆಸ್ ಹಾಕೊಂಡ್ ಬಂದಿದ್ರು. ಸಿವಿಲ್ ಡ್ರೆಸ್ ಮ್ಯಾಗ ಬಂದಿದ್ರು ಪೊಲೀಸರು ಅಂತ ಆಮೇಲೆ ಗೊತ್ತಾಗ್ತ ನಮಗೆ. ಸಿವಿಲ್ ಡ್ರೆಸ್ ಮ್ಯಾಗ ಬಂದು ಸ್ವಾಮೀಜಿ ಅವ್ರನ್ನ ಮುಂದೆ ಮಾಡಿದ್ವಿ. ಮುಂದೆ ಹೋಗ್ಬೇಕಾದ್ರೆ ಏನ್ ಮಾಡಿದ್ರು, ಮೊದಲಿಗೆ ಸ್ವಾಮೀಜಿ ಅವರ ಕಿಶೆದಾಗಿಂದ ಮೊಬೈಲ್ ತಕೊಂಡ್ಬಿಟ್ರು. ಮೊಬೈಲ್ ತಕೊಳ್ಳೋಣ ಸ್ವಾಮೀಜಿ ಅವ್ರು ದುಃಖಿ, ನನ್ನ ಮೊಬೈಲ್ ನೀವು ಯಾಕೆ ತಗೋತೀರ ಸಹಜವಾಗಿ. ಅವ್ರ ಪೊಲೀಸ್ ಅಂತ ಗೊತ್ತಿಲ್ಲ, ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಪೊಲೀಸರವ್ರಂತ ಗೊತ್ತಿಲ್ಲ. ಅವ್ರನ್ನ ನುಗ್ಸಾನ ಅವ್ರನ್ನ ಮತ್ತೆ ಹೊಡೆದು ಮಾಡ್ಕೊಂಡು ವಾಪಸ್ ಗಾಡಿಯಾಗ ಹಾಕಿದ್ರು. ಗಾಡಿ ಹಾಕೋಣ ನಾವೇನ್ ಮಾಡಿದೀವಿ, ಗಾಡಿಗೆ ಕೂಡ ಅಡ್ಡ ಹಾಕಿಬಿಟ್ಟಿವಿ. ಗಾಡಿಗೆ ಅಡ್ಡ ಹಾಕಿ ಸ್ವಾಮೀಜಿ ಅವ್ರನ್ನ ತಗೊಂಡ್ ಹೋಗ್ಬೇಡ್ರಿ ಅಂತೇಳಿ ಮತ್ತೆ ನಾವು ಧರಣಿ ಮಾಡಕತ್ತೀವಿ. ಸ್ವಾಮೀಜಿ ಅವ್ರನ್ನ ಕೆಳಗಿಳಿಸಿದ್ರು. ಕೆಳಗಿಳಿಸಿ ಏನ್ ಮಾಡಿದ್ರು, ಬಂದವ್ರ DSP ಅವ್ರು ಏನಂದ್ರು, ಇವ್ರು ರೋಡ್ ಮ್ಯಾಗ ಅಡ್ಡ ಕೂತಾರ ಅಂತೇಳಿ ವಿಡಿಯೋ ಮಾಡಿ ಇವ್ರನ್ನ ಆಮೇಲೆ ನಾವು ಹಿಡ್ಕೊಂಡು ಹೋಗ್ಬಿಡ್ದು ಅಂತೇಳಿ ಒಂದು ಐಡಿಯಾ ಹುನ್ನಾರ ಮಾಡಿಬಿಟ್ರು ಪೊಲೀಸರು ಹುನ್ನಾರ ಮಾಡಿ ನಮಗ ಇಲ್ಲ ನಾವು ದಂಡಿಗೆ ಮುಗಿಕೊಡ್ ಮಠದ ಅಂತೇಳಿ ಕುಂಡ್ರು. ಇಲ್ಲ ಇಲ್ಲೇ ಬರೋಬ್ಬರ ಐತಿ, ಇಲ್ಲೇ ಕುಂಡ್ರೆ ನಮ್ದೇನ್ ತೊಂದ್ರೆ ಇಲ್ಲ ಅಂತೇಳಿ ನಮಗೆ ಹಂಗ ಐಡಿಯಾ ಹೇಳಿದ್ರು. ಹೇಳಿ ನಾವು ರೋಡ್ ಮ್ಯಾಗ ಕೊಟ್ರು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ ಇವರು ಜನರಿಗೆ ಹೋಗೋದು ಬರೋದು ತೊಂದರೆ ಮಾಡಕತ್ತಾರ ಅಂತ ಅರೆಸ್ಟ್ ಮಾಡ್ಕೊಂಡ ಎಲ್ಲಾರು ಒಂದು 20-30 ಜನ ಅರೆಸ್ಟ್ ಮಾಡ್ಕೊಂಡ್ರು. ಮತ್ತೊಂದಿಬ್ರು ಹೆಣ್ಮಕ್ಳು ಇದ್ರಲ್ಲಿ ಅವ್ರನ್ನೂ ಕೂಡ ಎಳ್ಕೊಂಡ ಇದನ್ನ ಮಾಡಿ ದೌರ್ಜನ್ಯ ಮಾಡಿ ಹೋಗ್ಬಿಟ್ರು. ಈಗ MB ಪಾಟೀಲ್ರ ಇದನ್ನ ಇವ್ರು ಎಲ್ಲ ಪೊಲೀಸರಿಗೆ ಹೇಳಿ ಮಾಡಿಸಿದವ್ರು MB ಪಾಟೀಲ್ರ ಅಂತ ನಮ್ಗೆ ಅನಿಸ್ತೈತಿ. ಸರ್ ಹಾಗಾದ್ರೆ ನೀವು ಪರ್ಮಿಷನ್ ತಗೊಂಡಿದ್ದಿಲ್ವಾ ಜಿಲ್ಲಾಡಳಿತದಿಂದ? ನಿನ್ನೆ ರಾತ್ರಿ ನಾವು ಪರ್ಮಿಷನ್ ತಗೊಳಕ್ ಹೋಗ್ಬೇಕಾದ್ರೆ ಅವ್ರು ನಮಗೆ ಏನ್ ಹೇಳಿದ್ರು ಅಂತಂದ್ರ, ನೀವು ಪರ್ಮಿಷನ್ ತಗೊಂಡ ನೀವು ಉಸ್ತುವಾರಿ ಸಚಿವರ ಮನೆ ಮುಂದೆ ನೀವು ಧರಣಿ ಕುತ್ಕೊಂಡ್ರೆ ನಿಮ್ಮನ್ನ ಒಟ್ಟರು ಅರೆಸ್ಟ್ ಮಾಡ್ತೀವಿ, 10 ಕೆತ್ತಿ ಅಂತ ಹೇಳಾಕ್ತಾರ. ಅಂದ್ರೆ ಇದು ನಾವು ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥವ್ರದ ಏನ್ ಮೆಡಿಕಲ್ ಕಾಲೇಜ್ ನಮಗ್ ಅಟ್ಟ ಬೇಕಾಗೈತೋ, ಏನ್ ಅವ್ರಿಗೆ ಬೇಕಾಗೈತೋ, ಏನ್ ಜಿಲ್ಲೆ 25 ಲಕ್ಷ ಜನಕ್ಕೂ ಬೇಕಾಗೈತೋ ಅನ್ನೋದು ವಿಚಾರ ಮಾಡ್ಬೇಕಾಗೈತ್ರಿ. ಅಂದ್ರೆ ಹೋರಾಟಗಾರರಿಗೆ ಬೇಕಂತೇಳಿ ಇವತ್ತಿನ ಪೊಲೀಸ್ ಗುಂಡಾವರ್ತನೆ ನಮ್ಗೆ ಅನಿಸ್ತೈತಿ. ಹೋರಾಟಗಾರರಿಗೆ ಏನೋ ಕೊಡಂಕ ಹೋರಾಟಗಾರ ಹೆಸರ್ಲಿ ಮಾಡಿದವ್ರ ತರ ಅವ್ರು ಇದು ಮಾಡಾಕ್ತಾರ ನಾಟಕ. ಇವತ್ತ ಪೊಲೀಸರು ಜಿಲ್ಲಾ ಉಸ್ತುವಾರಿಗಳ ಸಚಿವರ ಕೈಗೊಂಬೆಯಾಗಿ ಅವ್ರು ಆಟ ಆಡ್ತಾ ಇದಾರ. ಆಟ ಮಾಡಿ ನಮಗ ಆಟ ಆಡ್ತಾ ಇದಾರ. ಇವತ್ತು ಜಿಲ್ಲಾ ಉಸ್ತುವಾರಿಗೆ ನಾವು ಒಂದು ಕರೆ ಕೊಡ್ತೀವಿ. ಮೊನ್ನೆ ಡಿಸೆಂಬರ್ 1ನೇ ತಾರೀಕು ಜನ ಕೂಡಿದ್ವಿ. ನೀವು ಕೂಡ ಅವತ್ತ ಭೀಮರಾಜ್ ನ್ಯೂಸ್ ಮಾಡಿದ್ರಿ. ಅವತ್ತ ಎಷ್ಟು ಜನಸಂಖ್ಯೆ ಇದ್ದೀವಿ ನಾವು? ಸುಮಾರು 5,000 ಜನಸಂಖ್ಯೆ ಇದ್ದೀವಿ. 5,000 ಜನಸಂಖ್ಯೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಹೋಗಿದ್ವಿ ಅಂದ್ರ ಇವ್ರು ಅರೆಸ್ಟ್ ಮಾಡಿದ್ರೇನ್ರಿ ನಮ್ಗ? ನಾವು ಸಾಂಕೇತಿಕವಾಗಿ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಅಂತ ನಾವು ಮಾಡಿದ್ರ ನಮಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಯಾರ. ಏನ್ ದೊಡ್ಡ ಭಾರಿ ಇದನ್ನ ತೋರಿಸ್ಯಾರ. ಮುಂದಿನ ದಿನಮಾನ ಒಳಗ ಮೊನ್ನೆ 5,000 ಡಿಸೆಂಬರ್ 1ನೇ ತಾರೀಕು 5,000 ಜನಸಂಖ್ಯೆ ಕೂಡಿದೀವಿ. ಮುಂದಿನ ದಿನಮಾನ ಒಳಗ 10,000 ಜನಸಂಖ್ಯೆ ನಾವು MB ಪಾಟೀಲ್ರ ಮನೆ ಮುಂದೆ ಕುಂಡಿರ್ತೀವಿ. ಅವತ್ತು ತಾಕತ್ತಿದ್ರೆ MB ಪಾಟೀಲ್ರು ಒಟ್ಟರು ಅರೆಸ್ಟ್ ಮಾಡಕ್ ಎಷ್ಟು ಪೊಲೀಸರು ತರಿಸ್ತಾರ ನೋಡುನು. ಅವತ್ತು 10,000 ಜನಸಂಖ್ಯೆ ಮುಂದಿನ ದಿನಮಾನ ಒಳಗೆ MB ಪಾಟೀಲ್ರ ಮನೆ ಮುಂದೆ ಕುಂಡಿರ್ತೀವಿ. ಹೋರಾಟ ಈ ಧರಣಿ ಇಲ್ಲಿ ಸಾಂಕೇತಿಕವಾಗಿ ನಡೆದ್ರ MB ಪಾಟೀಲ್ರ ಮತಕ್ಷೇತ್ರದೊಳಗೆ 84 ಹಳ್ಳಿ ಒಳಗ ಮನೆ ಮನೆಗೆ ಪ್ರತಿಯೊಬ್ಬ ಮನೆ ಮುಂದೆ ನಾವು ಹೋರಾಟ ಮಾಡ್ತೀವಿ. ಮನೆಗೆ ಹೋಗಿ MB ಪಾಟೀಲ್ರ ಹಿಂಗ ಅನ್ಯಾಯ ಮಾಡಕತ್ತಾರ ನಮಗ. ಇವರೆಲ್ಲ ನೀರು ಕೊಟ್ಟು ಕೆರೆ ತಿಂದಾರ. ಅವ್ರ ಮೆಡಿಕಲ್ ಕಾಲೇಜ್ ಬಡವರಿಂದ ಕಸ್ಕೊಂಡು ಮಾರಾಕತ್ತಾರ, ಸರ್ಕಾರಿ ಆಸ್ಪತ್ರೆ ಮಾರಾಕತ್ತಾರ ಅಂತೇಳಿ ಜನರಿಗೆ ನಾವು ಹೇಳ್ತೀವಿ. ಇದನ್ನ ಈಗಲೇ ಅವ್ರು ಎಚ್ಚೆತ್ಕೊಳ್ಬೇಕು. ಇವತ್ತು ಅರೆಸ್ಟ್ ಮಾಡಿದ್ದು ನಮಗ್ ಬಹಳ ನೋವಾಗೈತಿ. MB ಪಾಟೀಲ್ರ ನಾವು ಸಾಂಕೇತಿಕವಾಗಿ ನಿಮ್ ಮನೆ ಮುಂದೆ ಧರಣಿ ಕುತ್ಕೊಂಡ್ರೆ ನಾವೇನ್ ಮಾಡ್ತಿದೀವ್ರಿ? ಧರಣಿ ಅಟ್ಟವತ್ತು ಕುತ್ಕೊತಿದೀವಿ, ಬಂದ್ ಬಿಡ್ತಿದೀವಿ. ಇಲ್ಲಿ 106 ದಿನ ಕುತ್ಕೊಂಡಿಲ್ಲ. ಈಗ 17 ದಿವಸ ರಾತ್ರಿ ನಾವು ಇದನ್ನ ಧರಣಿ ಮಾಡ್ತಾ ಇದೀವಿ. ಅದನ್ನ ತಾವು ಅರ್ಥ ಮಾಡ್ಕೋಬೇಕು. ಮುಂದಿನ ದಿನಮಾನ ಒಳಗ ತಮಗ ಮತಕ್ಷೇತ್ರದೊಳಗ ಕಠಿಣ ಆಗ್ತೈತಿ. ನೀವು ಮುಖ ಎತ್ತಿ ತೆಗೆಯೋರು ಕೂಡ ಕಠಿಣ ಆಗ್ತೈತಿ ಅನ್ನೋದು ಈ ಮುಖಾಂತರ ಹೋರಾಟಗಾರರಿಂದ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ್ ಕಂಬಾಗಿ ಅಂತ. ಧನ್ಯವಾದ ಸರ್. ಧನ್ಯವಾದ.